ಹಲೋ, ವೆಲ್ಕಮ್ ಟು ದಿ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ತುಂಬಾ ಸ್ಪೆಷಲ್ ಡೇ, ಯಾಕಂದರೆ ಇವತ್ತು ನನ್ನ ಮಗನ ಬರ್ಡೇ, ಅಮ್ಮನ ಬರ್ಡೇ. ಅವನಿಗೆ 3 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವತ್ತು ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ, ಮತ್ತು ಒಂದು ಬರ್ಡೇ ಪಾರ್ಟಿ ಕೂಡ ಇರುತ್ತೆ. ಸಂಜೆ ಪಾರ್ಟಿ ಇದೆ, ಸೆಲೆಬ್ರೇಷನ್. ಸೊ ಹಾಗಾಗಿ ನಾವು ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಬಂದಿದ್ದೀವಿ ಕೇಕ್ ಆರ್ಡ್ರ್ ಮಾಡೋದಕ್ಕೆ. ಇವ್ರ ಹತ್ರ ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರ್ಡ್ ಕೇಕ್ಸ್ ಎಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಯೂಶ್ವಲಿ ಯಾವಾಗಲೂ ಇಲ್ಲೇ ನಾವು ಕೇಕ್ಸ್ ಎಲ್ಲ ಆರ್ಡ್ರ್ ಮಾಡೋದು. ಲಾಸ್ಟ್ ಇಯರಿಂದ, ಅಂದರೆ ಲಾಸ್ಟ್ 2 ಇಯರ್ಸಿಂದ ನಾವು ಇಲ್ಲೇ ಆರ್ಡ್ರ್ ಮಾಡ್ತಾಯಿದ್ದೀವಿ. ಮತ್ತು ಹೋಮ್ ಡೆಲಿವರಿ ಕೂಡ ಇದೆ, ನಾವು ಹೋಗಿ ತರಬೇಕಂತ ಏನು ಇಲ್ಲ. ಸೊ ಅವರು ಹೋಮ್ ಡೆಲಿವರಿ ಮಾಡ್ತಾರೆ ವಿತೌಟ್ ಎನಿ ಕಾಸ್ಟ್. ಸೊ ಅದಾದಮೇಲೆ ಮತ್ತು ನಾವು ಇಲ್ಲಿ ಕಬರ್ಡ್ ನೋಡೋದಕ್ಕಂತ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಕಬರ್ಡ್ ತುಂಬಾ ಹಳೇದು, ಸೊ ಮತ್ತು ಸ್ವಲ್ಪ ಚಿಕ್ಕದು. ಹಾಗಾಗಿ ಇಲ್ಲಿ ನಾವು ಪರ್ಚೇಸ್ ಮಾಡಬೇಕು ಅಂತ, ಅಂದರೆ ನೋಡಬೇಕು ಅಂತ ಬಂದಿದ್ದೀವಿ. ಪ್ಲ್ಯಾನಲ್ಲಿದ್ದೀವಿ ಪರ್ಚೇಸ್ ಮಾಡಬೇಕು ಅಂತ. ಸೊ ನನಗೆ ಅದು ತುಂಬ ಚಿಕ್ಕದಾಗ್ತಾಯಿತ್ತು, ಈಗ ಸ್ವಲ್ಪ ದೊಡ್ಡ ತೊಗೊಳ್ಳೋಣ ಅಂತ ಸೊ ನೋಡ್ತಾ ಇದ್ದೀನಿ. ಇವ್ರ ಹತ್ರ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ಮತ್ತು ತುಂಬ ಚೆನ್ನಾಗಿ ವೆರೈಟೀಸ್ ಆಫ್ ಇದಿತ್ತು. ಅದಾದಮೇಲೆ ಬರ್ಡೇಗೆ ಏನೆಲ್ಲ ಸಾಮಾನು ಬೇಕಾಗುತ್ತೆ, ಅಂದರೆ ಡೆಕೋರೇಷನ್ ನಾವೇ ಮಾಡ್ತಾಯಿದ್ದೀವಿ. ಸೊ ಈ ಸಲ ನಾವು ಮಿನಿಯನ್ಸ್ ಥೀಮಲ್ಲಿ ಡೆಕೋರೇಟ್ ಮಾಡ್ತಾಯಿದ್ದೀವಿ. ಅವ್ನಿಗಿನ್ನೂ ಆ್ಯಕ್ಚುಲಿ ಗೊತ್ತಾಗೋದಿಲ್ಲ ಅಷ್ಟು, ಅಂದರೆ ಡೋರೆಮಾನ್ ಆಗಿರ್ಬೋದು ಬೇರೆ. ಸೊ ಒಂದು ಕೊಕೊಮೆಲನ್ ನೋಡ್ತಾನೆ, ಕೊಕೊಮೆಲಲ್ಲಿ ಜೆ ಎಲ್ಲ ಇರುತ್ತೆ, ಅದೆಲ್ಲ ನಾವು ಲಾಸ್ಟ್ ಇಯರ್ ನಾವು ಮಾಡಿದ್ದೀವಿ. ಸೊ ಈ ವರ್ಷ ಮತ್ತು ಸ್ವಲ್ಪ ಯೂನಿಕಾಗಿ ಇರಬೇಕು ಅಂತ ಮಿನಿಯನ್ಸ್ ಅಂತ ಏನು ಎಲ್ಲ ಬರುತ್ತೆ, ಅದರಲ್ಲಿ ಒಂದು ಸೆಟ್ ಇರುತ್ತೆ ಬರ್ಡೇ ಐಟಮ್ಸ್ ಎಲ್ಲ ಏನೆಲ್ಲ ಬೇಕಾಗುತ್ತೆ ಅದೆಲ್ಲ ಪರ್ಚೇಸ್ ಮಾಡಿದ್ವಿ. ಸೊ ಮಧ್ಯಾಹ್ನ ಆಗಿತ್ತು, ಲಂಚ್ ಟೈಮ್ ಆಗಿತ್ತು. ಹಾಗೆಯೇ ರೆಸ್ಟೋರೆಂಟ್ ಬಂದಿದ್ದೀವಿ ಲಂಚಿಗಂತ. ಸೊ ಸಿಂಪಲ್ಲಾಗಿ ವೆಜ್ ಇದು ಡಿಶಸನ್ನು ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿದೆ ಈ ರೆಸ್ಟೋರೆಂಟ್. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಇರು ಒಂದು ಸಲ ಇಲ್ಲಿ ಊಟ ಮಾಡಿದಾರಂತೆ, ಅಂದರೆ ಇಲ್ಲೆಲ್ಲ ಇರುತ್ತೆ ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಎರಡೂ ಸಿಗುತ್ತೆ. ಸೊ ಚೆನ್ನಾಗಿದೆ ರೆಸ್ಟೋರೆಂಟು. ಗರಂ ಮತ್ತು ಥಂಡಲು. ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಶಾಪಿಂಗ್ ಅಂತ ಬಂದಿದ್ದೀವಿ, ಝುಡಿಯೋಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಆಮೇಲೆ ಬರ್ಡೇ ಡ್ರೆಸ್ ತೊಗೊಳೋದಿತ್ತು. ಸೊ ನಾವು ಶಾಪಲ್ಲಿ ಕೂಡ ತೊಗೊಳ್ತೀವಿ, ಆದರೆ ನಮಗೆ ಶಾಪಲ್ಲಿ ಕಲರ್ ಇಷ್ಟ ಆದರೆ, ಅಂದರೆ ಚೆನ್ನಾಗಿದ್ದರೆ ನೋಡೋದಕ್ಕೆ ಇದು ಏನು ಸೈಜ್ ಸಿಗ್ತಾ ಇರಲಿಲ್ಲ. ಸೈಜ್ ಇಲ್ಲ ಅಂತಂದರೆ ಸೈಜ್ ಇದ್ದರೆ ಚೆನ್ನಾಗಿರ್ತಾ ಇರಲಿಲ್ಲ ನೋಡೋದಕ್ಕೆ. ಸೊ ನಮಗೇನು ಒಂಥರ ಇಷ್ಟನೇ ಆಗ್ತಾ ಇರಲಿಲ್ಲ ಬಟ್ಟೆ. ಹಾಗಾಗಿ ಇಲ್ಲಿ ಝುಡಿಯೋಗೆ ಬಂದಿದ್ದೀವಿ. ಝುಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್. ಸೊ ಕಿಡ್ಸ್ ವೇರಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಕಲೆಕ್ಷನ್ಸ್ ಬಂದಿರುತ್ತೆ. ಸೊ ಹಾಗಾಗಿ ಅವನಿಗೆ ಕೆಲವೊಂದು ನಾರ್ಮಲ್ ಡೈಲಿ ವೇರ್ಸ್ಗಂತನೂ ಕೂಡ ತೊಗೊಳ್ತಾ ಇದ್ದೀವಿ, ಮತ್ತು ಈಗ ಬರ್ಡೇ ಪಾರ್ಟಿಗೆ ಹಾಕೊಳ್ಳೋದಕ್ಕಂತನೂ ತೊಗೊಳ್ತಾ ಇದ್ದೀವಿ. ಈಗ ಮತ್ತೆ ನಾನು ಅಮ್ಮನ ಕರ್ಕೊಂಡು ಮಾರ್ಕೆಟಿಗೆ ಬಂದೆ, ಯಾಕಂದರೆ ಅಮ್ಮೆಗೋಸ್ಕರ ಗಿಫ್ಟ್ ತೊಗೊಳೋದಿತ್ತು, ಬರ್ಡೇ ಗಿಫ್ಟ್. ಸೊ ಹಾಗೆ ಶಾಪಿಗೆ ಕರ್ಕೊಂಡ್ಬಂದಿದ್ದೀನಿ. ಅವರು ತುಂಬಾ ನೋಡ್ತಾಯಿದ್ರು ಆ್ಯಕ್ಚುಲಿ, ಯಾಕಂದರೆ ಇವಾಗ ನಾವು ಇದು ಏನು ಟಾಯ್ಸ್ ಎಲ್ಲ, ಅಂದರೆ ಕಾರ್ ಆಗಿರ್ಬೋದು, ಬೇರೆ ರೇಟಿ ಟಾಯ್ಸ್ ಎಲ್ಲ ಏನೂ ತೊಗೊಳ್ತಾ ಇಲ್ಲ. ಈ ಥರ ನಾಲೆಜು ಆಗಿರಬೇಕು, ಮತ್ತು ಲರ್ನಿಂಗ್ ಪ್ಲಸ್ ಪ್ಲೇ ಫನ್ ವಿತ್ ಲರ್ನಿಂಗ್, ಈ ಥರ ಏನಾದರೂ ನೋಡ್ತಾ ಇದ್ವಿ. ಸೊ ಹಾಗಾಗಿ ನಮಗೆ ಈ ಥರ ಆಲ್ಫಾಬೆಟ್ಸ್ ಜಾಯಿಂಟ್ ಮಾಡೋದು, ಅಥವಾ ಬಾಡಿ ಪಾರ್ಟ್ಸ್ ಮತ್ತು ಆ್ಯನಿಮಲ್ಸ್ ರೆಕಗ್ನಿಷನ್ದು, ಸೊ ಕೆಲವೊಂದು ಬೇರೆ ಬೇರೆ ರೀತಿಯೆಲ್ಲ ಅವರು ತೋರಿಸಿದ್ರು. ಸೊ ಅದನ್ನೇ ನಾವೀಗ ಚೂಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಒಂದನ್ನು ನಾವು ತೊಗೊಂಡ್ವಿ. ಇದು ತುಂಬ ಚೆನ್ನಾಗಿದೆ, ನಾಲೆಜಬಲ್ ಪ್ಲಸ್ ಗೇಮ್, ಅಂದರೆ ಫನ್ ವಿತ್ ಲರ್ನಿಂಗ್ ಕೂಡ ಆಗುತ್ತೆ. ಆಟ ಆಡ್ತಾ ಈ ಥರ ಲರ್ನ್ ಕೂಡ ಮಾಡ್ಬೋದು ಅವನು. ಸೊ ನೋಡಿ, ಅಮ್ಮ ಬೆಳಗಾವಿಯಿಂದ ಬರ್ತಾರೆ ಅಂತಂದರೆ ಅವರು ಇದೆಲ್ಲ ತೊಗೊಂಡು ಬರ್ತಾರೆ. ನನಗೆ ತುಂಬಾ ಇಷ್ಟ ಈ ಘಾಟಿ ಆಗಿರ್ಬೋದು, ಮತ್ತು ಅಲ್ಲಿಯ ಇದು ಏನು
ಏನಂತೀವಿ ಟೋಸ್ಟ್ ಆಗಿರ್ಬೋದು, ಡ್ರೈ ಟೋಸ್ಟು, ಮತ್ತು ಇದು ಚಕ್ಲಿ. ಸೊ ಇದೆಲ್ಲ ಅವರು ಅಲ್ಲಿಂದ ತೊಗೊಂಬರ್ತಾರೆ. ಯಾಕಂದರೆ ನಮಗೆ ನಾನು ಬಾಂಬೆಯಲ್ಲಿ ಅಯ್ಯಂಗಾರ್ ಬೇಕ್ರಿ ಇದೆ, ಆದರೆ ನಮಗೆ ಅದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅದೇ ಬೇಕ್ರಿ ನೀವು ಬೆಳಗಾವಿ ಅಂದರೆ ಕರ್ನಾಟಕದಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೋ ಇಲ್ಲಿ ನಮಗೆ ಯಾವುದೇ ಬೇಕ್ರಿ ಐಟಮ್ಸ್ ಇಷ್ಟನೇ ಆಗೋದಿಲ್ಲ. ಸೊ ಹಾಗಾಗಿ ಅವರು ಅಲ್ಲಿ ಬಂದಾಗೆಲ್ಲ ಇದನ್ನೆಲ್ಲ ಐಟಮ್ಸ್ ತೊಗೊಂಬರ್ತಾರೆ. ಸೊ ನೋಡಿ, ನಮ್ಮ ಬರ್ಡೇ ಡೆಕೋರೇಷನ್ ನಡೀತಾ ಇದೆ. ಸೊ ಕೆಲವೊಂದು ಲಾಸ್ಟ್ ಇಯರ್ ಮಿಕ್ಕಿದ್ದು ಕೂಡ ಇತ್ತು. ಸೊ ಅದನ್ನು ಕೂಡ ನಾವು ಹಾಕ್ತಾಯಿದ್ದೀವಿ. ಮತ್ತು ಬಲೂನ್ಸ್ ಎಲ್ಲನೂ ನಾವು ತೊಗೊಂಬಂದಿದ್ವಿ. ನಾವು ಎವ್ರಿ ಇಯರ್ ಫಸ್ಟ್ ಇಯರಿಂದನೂ ನಾವು ಇಬ್ಬರು ಕೂಡಿ ನಾವು ಡೆಕೋರೇಟ್ ಮಾಡ್ತೀವಿ. ನಮಗೇನೋ ಒಂಥರ ಇಷ್ಟ ಅದು ಆ್ಯಕ್ಚುಲಿ ಡೆಕೋರೇಷನ್ ಮಾಡೋದಂತಂದರೆ. ಸ್ವಲ್ಪ ಟೈಮ್ ಹಿಡಿಸುತ್ತೆ, ಅಂದರೆ 2 hours ಆಗುತ್ತೆ. ಅದೇ ಡೆಕೋರೇಟರ್ಸ್ ಕರೆಸಿ ಮಾಡಿಸಿದ್ರೆ ಜಸ್ಟ್ ಹಾಫ್ ಆನ್ ಅವರ್ 1 hour ಅವರು ಮಾಡ್ತಾರೆ. ಆದರೆ ನಮಗೆ ಇದೆಲ್ಲ ಮಾಡಬೇಕಂತಂದರೆ ಸ್ವಲ್ಪ ಅಂದರೆ ಟೈಮ್ ಕೂಡ ಹೋಗುತ್ತೆ. ಸೊ ಆದರೂ ತುಂಬ ಎಂಜಾಯ್ ಮಾಡಿಕೊಂಡು ನಾವಿಬ್ಬರು ಮಾಡ್ತೀವಿ. ಸೊ ನಮ್ಮ ಹತ್ರ ಒಂದು ಪಂಪಿಂಗ್ ಮಷಿನ್ ಇದೆ, ಬಲೂನ್ ಪಂಪಿಂಗ್. ಅದರಿಂದ ಬಲೂನ್ ಪಂಪ್ ಮಾಡ್ತಾಯಿದ್ದೀವಿ. ಸೊ ಡೆಕೋರೇಷನ್ ಪ್ರೆಪ್ ಇಸ್ ಗೋಯಿಂಗ್ ಆನ್. ನೋಡಿ, ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದಾಯಿತು. ಸಿಂಪಲ್ ಡೆಕೋರೇಷನ್. ಇದು ನೋಡಿ, ಇದು ಅಮ್ಮ ಮಾಡಿದ್ದಾರೆ. ಇದು ಕ್ರಾಕೆಟ್ ಆ್ಯಕ್ಚುಲಿ ಒಂದು ಡೆಕೋರೇಟಿವ್, ಇದು ಉಲ್ಲನಿಂದ ಒಂದು ಡೆಕೋರೇಟಿವ್ ಐಟಮ್. ಸೊ ಅದನ್ನು ನಾವು ಈ ಟೇಬಲ್ ಆಗಿರ್ಬೋದು ಅಥವಾ ಸ್ಟೂಲು, ಸೊ ಅದ್ರ ಮೇಲೆ ಅದೆಲ್ಲ ಹಾಕಿ ಅದ್ರ ಮೇಲೆ ಈ ಥರ ಪಾಟೆಲ್ಲ ಇಡೋದು. ಸೊ ಅದನ್ನು ಮಾಡಿ ತೊಗೊಂಬಂದಿದ್ರು. ಅವ್ರಿಗೆ ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಡೆಕೋರೇಟ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ನಾನು ಆ್ಯಕ್ಚುಲಿ ಕಲಿತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವಾಗಾದರೂ ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ನಾನು ಏನೆಲ್ಲ ಮಾಡಿದ್ದೀನಿ ಮತ್ತು ಅವ್ರು ಏನು ಮಾಡಿದ್ದಾರೆ ಅಂತ. ಈಗ ನೋಡಿ, ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ನನ್ನ ಏನು ಕ್ಲೋಸ್ ಇದ್ದಾರೆ, ಸೊ ಅವ್ರನ್ನೆಲ್ಲರೂ ನಾನು ಕರೆದಿದ್ದೆ. ಸೊ ಈಗ ಆರತಿ ಮಾಡ್ತಿದ್ದಾರೆ. ನಮ್ಮ ಕಡೆ ಎಲ್ಲ ಹೇಗೆ ಅಂತಂದರೆ, ನಾವು ಬೆಳಗ್ಗೆನೂ ಅಂದರೆ ಮನೆಯವರು ನಾವು ಬೆಳಗ್ಗೆ ಆರತಿ ಮಾಡ್ತೀವಿ, ಮತ್ತು ಸಂಜೆ ಕೂಡ ಆರತಿ ಅಂದರೆ ಆರತಿ ಮಾಡ್ತೀವಿ ನಾವು. ಸೊ ಓವಾಳ್ನಿ ಅಂತೀವಿ. ಸೊ ಅದನ್ನೆಲ್ಲ ಈಗ ಮಾಡ್ತಿದ್ದಾರೆ. Oh, happy day to you. Happy birthday to you, Aman. Happy birthday to you. Happy birthday to you. थोड़ा से. Happy birthday to you. Happy birthday. ನಾವು ಯಾರನ್ನೆಲ್ಲ ಕರೆದಿದ್ವಿ, ಎಲ್ಲರೂ ಬಂದರು. ತುಂಬ ಖುಷಿ ಆಯಿತು. ಬರ್ಡೇ ಪಾರ್ಟಿ ಮತ್ತು ಬರ್ಡೇ ಡೆಕೋರೇಷನ್ ತುಂಬ ಚೆನ್ನಾಗಾಯಿತು. ನಮ್ಮ ಮಾಮನ ಕೂಡ ಕರೆದಿದ್ದೆ, ಅಂದರೆ ಸಣ್ಣ ಮಾಮ ಇಲ್ಲೇ ಬಾಂಬೆಲೇ ಇರ್ತಾರೆ, ಅವರು ಕೂಡ ಬಂದರು. ತುಂಬ ಖುಷಿ ಆಯಿತು ನನಗೆ, ತುಂಬ ಚೆನ್ನಾಗಾಯಿತು. ಕೇಕ್ ಕಟ್ಟಿಂಗ್ ಆಯಿತು. ಕೇಕ್ ಕಟ್ಟಿಂಗ್ ಆದಮೇಲೆ ನಾವು ಸ್ನ್ಯಾಕ್ಸ್ನ ಸರ್ವ್ ಮಾಡಿದ್ವಿ. ಅಂದರೆ ಅಯ್ಯಂಗಾರ್ ಬೇಕರಿಯಿಂದ ಪ್ಯಾಟೀಸ್ ತೊಗೊಂಬಂದಿದ್ವಿ, ಚೀಪ್ಸು ಮತ್ತು ಚಾಕ್ಲೇಟ್ಸ್. ಸೊ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಮತ್ತು ರಿಟರ್ನ್ ಗಿಫ್ಟ್ಸ್. ಸೊ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಸೊ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಾಯಿತು. ಸೊ ಇದಾಗಿತ್ತು ನನ್ನ ಮಗನ ಬರ್ಡೇ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಸೊ ಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.